ಓ ಏ ಎಲ್ಲೆಲ್ಲಿ ಹೋಗ್ತಿದ್ರು. ಓ ಇದು ಇದೊಂದು ಟೇಬಲಾ ಕಡೆ ಹಿಂಗೆ ಕತ್ಲಾಯ್ತು. ಎಲ್ಲರಿಗೂ ನಮಸ್ಕಾರ ಬ್ರದರ್ಸ್. ಇವತ್ತು ಬಂದ್ಬಿಟ್ಟೆ ಅಂದರೆ ಈ ವಿ ಆರ್ ಹೆಡ್ಸೆಟ್ನ ಇವತ್ತು ಅನ್ಬಾಕ್ಸಿಂಗ್ ಮಾಡೋಣ. ಯಾವ ಥರ ಐತೆ ಏನಕ್ಕೆಲ್ಲ ಕತೆ ಅಂತ ಎಲ್ಲ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇವತ್ತು. ನಾನು ಆಲ್ರೆಡಿ ಇದು ಬಂದ್ಬಿಟ್ಟು 2 days ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ, ಅಂದರೆ ಯೂಸರ್ ಎಕ್ಸ್ಪೀರಿಯನ್ಸ್ ಆನೆಸ್ಟ್ಲಿ ಆಗಿ ರಿವ್ಯೂ ಕೊಡಬೇಕಲ್ಲ, ಸುಮ್ಮನೆ ಕೊಡಬಾರ್ದು. ಆ ಥರ ತಗೊಳ್ಳಿ ಸುಮ್ಮನೆ ಹೇಳ್ಬಾರ್ದು. ಓಕೆನಾ, ಸಖತ್ತಾಗಿ ತಗೊಳ್ಳಿ ಬ್ರದರ್ ಹಿಂಗೆ ಅಂತ ಹೇಳೋದು ಬೇಡ. ಏನೈತೆ ಇದರಿಂದ ನಾನೇನು ಪ್ರಾಬ್ಲಮ್ಸ್ ಫೇಸ್ ಮಾಡಿದೆ, ಏನು ಕತೆ ಅಂತ ಹೇಳಿದ್ರೆ ಕಂಪ್ಲೀಟ್ ತಿಳಿಸ್ಕೊಡ್ತೇವೆ. ಓಕೆನಾ, ಸೊ ಎಕ್ಸಾಕ್ಟ್ಲಿ ಬಂದ್ಬಿಟ್ಟು ನಾನು ಈ ಬಾಕ್ಸ್ನ ನಾನು ಈ ಥರನೇ ತಗೊಂಡಿಲ್ಲ. ಓಕೆನಾ, ಅಂದರೆ ಈ ಥರನೇ ಬಂದಿಲ್ಲ ನೀವು ಬಾಕ್ಸು. ನಾನು ರಿಲಯನ್ಸ್ ಡಿಜಿಟಲ್ ನಾನು ಅಂತಂದರೆ ಇದು ನಾನು ಬುಕ್ ಮಾಡಿದ್ದೆ. ಸೊ ಎಕ್ಸಾಕ್ಟ್ಲಿ ಬಾಕ್ಸ್ ಬಂದ್ಬಿಟ್ಟು ಯಾವ ಥರ ಇತ್ತು ಅಂದರೆ ನೋಡ್ತೀನಿ. ಸೊ ಈ ಥರ ಪ್ಯಾಕಿಂಗ್ನಲ್ಲಿ ಬಂದಿತ್ತು. ಓಕೆನಾ, ಈ ಥರ ಪ್ಯಾಕಿಂಗ್ನಲ್ಲಿ ಬಂದಿತ್ತು. ನಾನು ಅಂತಂದ್ರೆ ಆಲ್ರೆಡಿ ಅನ್ಬಾಕ್ಸ್ ಎಲ್ಲ ಮಾಡಿದ್ದೀನಿ, ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ. ಸೊ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಇದನ್ನು ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡ್ತಾ ಎಲ್ಲ ಮಾತಾಡೋಣ ಏನು ಕತೆ ಅಂತ. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಅಂದರೆ ಇದ್ರ ನಾನು ಬಾಕ್ಸ್ನಲ್ಲಿ ಏನೇನು ಕೊಟ್ಟಾರೆ ಎಲ್ಲ ನೋಡ್ಬಿಡೋಣ. ನಮಗೆ ಅಂತಾರೆ ಲೋಗೋ. ಓಕೆನಾ, ಹಾಗೆ ಬಂದ್ಬಿಟ್ಟು ಅಂತಂದರೆ ಇದೇನೇನು ಪರ್ಫಾರ್ಮೆನ್ಸ್ ನೀಡುತ್ತೆ, 360 ಡಿಗ್ರಿ ವ್ಯೂ ಆ ಥರ ಈ ಥರ ಅದನ್ನು ಅನ್ಲಿಮಿಟೆಡ್ ವಿ ಆರ್ ಕಂಟೆಂಟ್ ಅಂತೆಲ್ಲ ಕೊಟ್ಟವನೇ. ಮಿನಿಮಮ್ ಬಂದ್ಬಿಟ್ಟು ಇದರಲ್ಲಿ ಮೊಬೈಲ್ಸು 6.7 inches ಮಾತ್ರ ನೀವು ಅಂತ ಇನ್ಸೆಟ್ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಇನ್ಸೆಟ್ ಮಾಡೋದಕ್ಕೆ ಬರಲ್ಲ. ಓಕೆನಾ, ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಅಂತಂದರೆ ಈ ಬಾಕ್ಸ್ ಮೇಲೆ ನಮಗೆ ಓಕೆ ಇಲ್ಲಿ ಈ ಬಾಕ್ಸ್ ಮೇಲೆ ನಮಗೆ 2499 ರೂಪಾಯಿ ಅನ್ನೋದು ಕೊಟ್ಟವ್ರೆ. ಬಟ್ ಹೇಳಿದ್ರೆ ಇದು 1300ಕ್ಕೆ ಅನ್ನೋದು ನೀವು ಇದು ವಿ ಆರ್ ಹೆಡ್ಸೆಟ್ ಲಾಂಚ್ ಆಗೈತೆ. ಓಕೆ, ಇದು ಬಂದ್ಬಿಟ್ಟು ನಮಗೆ 3 months ವಾರಂಟಿ ಕೊಡ್ತಾರೆ, ಜಾಸ್ತಿ ಅನ್ನು ಕೊಡೋಕ್ಕಲ್ಲ ಇವರು. ಅದರಲ್ಲಿ ಅಷ್ಟೊಂದು ಮ್ಯಾಟ್ರ್ ಸಹ ಏನಿಲ್ಲ ಇದರಲ್ಲಿ ಅಷ್ಟೊಂದು ಹೇಳೋದಕ್ಕೆ. ಇದರಲ್ಲಿ ನಮಗೆ ಬ್ಯಾಡ್ಲಿಕ್ಕೆ ಅತಿ ದರಿದ್ರ ಏನಂತಂದ್ರೆ ಇದರಲ್ಲಿ ಮೇಡ್ ಇನ್ ಇಂಡಿಯಾ ಅಂತ ಸಹ ಬರ್ದಿಲ್ಲ, ಮೇಡ್ ಇನ್ ಚೈನಾ ಅಂತ ಬರ್ದವ್ರೆ. ಅದೇ ನನಗೆ ಬೇಜಾರು ಅನ್ನಿಸ್ತು. ಜಿಯೋ ಬಂದ್ಬಿಟ್ಟು ನಮ್ಮ ಇಂಡಿಯಾದಾಗಲಿ ಯಾವುದೂ ಸಹ ನಮಗೆ ಮೇಡ್ ಇನ್ ಚೈನಾ ಅಂತ ಬರ್ದೈತಲ್ಲ, ಅದೇ ನನಗೆ ಬೇಜಾರು ದುಡಿದ್ದೀನಿ, ಏನಿಲ್ಲ. ಸೊ ಹೋಗ್ಲಿ ಬಿಡಿ, ಫಸ್ಟ್ ಅನ್ಬಾಕ್ಸಿಂಗ್ ಮಾಡೋಣ ಏನು ಕತೆ ಅಂತ. ಓಪನ್ ಮಾಡು. ಓಕೆ, ಎಕ್ಸೈಟಿಂಗ್ ಆಗಿ ಏನಿಲ್ಲ, ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ. ಈ ಕ್ಲಾಕ್ ಬಂತು. ಓಕೆ, ಸೈಡಿಗೆ ಹಾಕೋಣ. ಒಂದು ಯೂಸರ್ ಗೈಡು, ನಮಗೆ ಯೂಸರ್ ಗೈಡು. ಓಕೆನಾ, ಯೂಸರ್ ಮ್ಯಾನ್ಯುವಲ್ಲು ಇದೆಲ್ಲ ಕೊಟ್ಟವ್ರೆ. ಯಾವ ಥರ ನೀವು ಯೂಸ್ ಮಾಡೋದು ಅಂತ ನೋಡ್ಕೋಬೋದು. ಇದನ್ನು ಫಸ್ಟ್ ಆಫ್ ಆಲ್ ಓದ್ಕೊಳ್ಳೇಬೇಕು, ಯಾಕಂತಂದರೆ ಮತ್ತು ಆಮೇಲೆ ಏನಾದರೂ ಮುರಿದಾಕಿದ್ರೆ ಕಷ್ಟ. ಅಷ್ಟು ನೋಡ್ಕೊಂಬಿಡ್ರಿ. ಎಲ್ಲ ನಮಗೇನು ಡ್ರಾಯಿಂಗ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡಿರ್ತಾವೆ. ಒಂದು ಕ್ಲಾತು ಒಳಗಡೆ ಇರ್ತಾವೆ, ಗ್ಲಾಸ್ ಎಲ್ಲ ಒಟ್ಲಿ ಇರ್ತಾವಲ್ಲ, ಒಟ್ಟು ನಾವು ಕ್ಲೀನ್ ಮಾಡೋದಕ್ಕೆ ಕೊಟ್ಟವ್ರೆ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಈ ಥರ ಇರುತ್ತೆ. ಫಸ್ಟು ಈ ಥರ ಇರುತ್ತೆ, ನೋಡ್ಕೋಬೋದು. ಒಂದು ನಿಮಿಷ. ಸೊ ಓಪನ್ ಬಂದ್ಬಿಟ್ಟು ಈ ಥರ ಇರ್ತದೆ. ನಮ್ಗೆ ಏನಂತಂದ್ರೆ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಇರುತ್ತೆ, ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಮ್ಗೆ ಏನಂತಂದ್ರೆ ಇದ್ರ ಒಳಗಡೆ ಗ್ಲಾಸಸ್ ಇರ್ತಾವೆ, ನೀವು ನೋಡ್ಕೋಬೋದು. ನಮಗೆ ಇದರಲ್ಲಿ ಮೇನ್ ಥಿಂಗ್ ಏನಿಲ್ಲ, ಇದರಲ್ಲಿ 2 ಗ್ಲಾಸ್ ಮಾತ್ರ ಇರ್ತಾವೆ. ಇಲ್ಲಿ ಇವೆರಡು ಗ್ಲಾಸಿಂದ ನಮಗೆ ವರ್ಕ್ ಆಗಿದೆ. ಇದರಿಂದ ಮೇನ್ ಕಾಂಪೊನೆಂಟ್ ಇವೆರಡು ಗ್ಲಾಸೇ, ಬಿಟ್ಟಿನ್ನೇನಿಲ್ಲ. ಸೊ ನಮಗೆ ಇದನ್ನು ಮುಂದೆ ನಮಗೆ ಮೊಬೈಲ್ ಇನ್ಸರ್ಟ್ ಮಾಡೋದಕ್ಕೆ ಸೇಮ್ ಆಸ್ ಇಟ್ ಈಸ್ ಬಂದ್ಬಿಟ್ಟು ಅಂತಂದರೆ ಈ ರೀತಿ ಇದನ್ನು ಓಪನ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಓಕೆನಾ, ಇಲ್ಲಿ ಒಳಗಡೆ ಯಾವ ಥರ ಇರುತ್ತೆ, ಈ ರೀತಿ ಇರುತ್ತೆ. ಒಂದು ಸೆಂಟ್ರ್ ಒಂದು ಪ್ಲಾಸ್ಟಿಕ್ ಬಂದಿರುತ್ತೆ, ಅದು ನಾನೇನು ಅದ್ರ ಒಳಗಡೆ ಇಕ್ಕದಂತ ಅನ್ಕೊಂಡಿದ್ದೆ. ಇಲ್ಲಿರುತ್ತೆ ಪ್ಲೇಸು. ಓಕೆನಾ, ನಿಮ್ಗೆ ಕಾಣಿಸುತ್ತೆ ಅನ್ಕೋತೀನಿ. ಇಲ್ಲಿ ನಿಮ್ಗೊಂದು ಇದು ಕಾಣಿಸುತ್ತೆ. ಓಕೆನಾ, ಇಲ್ಲೊಂದು ಎಕ್ಸ್ಟ್ರಾ ನಮಗೆ ಪ್ಲಾಸ್ಟಿಕ್ ಕಾಣಿಸುತ್ತೆ. ನಾನು ಇದ್ರ ಒಳಗಡೆ ಇಕ್ಕೋದು ಅಂತ ಅಂದ್ಕೊಂಡಿದ್ದೆ ಮೊಬೈಲ್ನ, ಬಟ್ ಇಲ್ಲಿ ಕೆಳಗಡೆ ಇಕ್ಕೋದು. ನಿಜ ಹಂಗೆ ಇಕ್ಕೋಯಿದ್ದೆ. ಆಮೇಲೆ ಯೂಸರ್ ಮ್ಯಾನ್ಯುವಲ್ ನೋಡಿದ ತಕ್ಷಣ ಅರ್ಥ ಆಯ್ತು ಈ ಥರ ಇಕ್ಕೋದ ಅಂತ. ಸೊ ಈ ರೀತಿಲಿ ಪರವಾಗಿಲ್ಲ, ಬಿಲ್ಡಿಂಗ್ ಮಾತ್ರ ಸಖತ್ತೈತೆ. ಓಕೆನಾ, ಕೆಳಗಡೆ ಬಿದ್ದರೆ ಮಾತ್ರ ಹೇಳೋಕೆ ಬಲವಾಗಿ ಏಟ್ ಬಿತ್ತಂದರೆ ಪಟ್ಟನ್ನು ಮುರಿದೋದು ಗ್ಯಾರಂಟಿ. ನಮಗೆ ಅಡ್ಜಸ್ಟಬಲ್ ಸಖತ್ತಾಗಿದೆ. ನಿಜ ಹೇಳ್ಬೇಕಂದ್ರೆ ನಾನು ಆಶ್ಚರ್ಯ ಆಯ್ತು ಅಂದರೆ ಇದು ಅಡ್ಜಸ್ಟಬಲ್ ಚೆನ್ನಾಗೈತೆ. ನಮಗೆ ಹೆಡ್ಡಿ ತಕ್ಕಂಗೆ ಚೆನ್ನಾಗಿ ಸ್ಟ್ರಾಪ್ಸ್ ಕೊಟ್ಟವ್ರೆ. ಓಕೆನಾ, ನಿಮಗೆ ಇದು ಈ ರೀತಿ ಇರುತ್ತೆ, ಸ್ಟ್ರಾಪ್ಸ್ ಇರ್ತಾವಲ್ಲ, ಇದನ್ನು ಅಡ್ಜಸ್ಟಬಲ್ ಕೊಟ್ಟವನು. ಸೊ ಅದೇ ನನಗೆ ಭಾಳ ಇಷ್ಟ ಆಗಿದೆ, ಸಖತ್ತಾಗೈತೆ. ಓಕೆನಾ, ಇವಾಗ ನಮಗೆ 2 ಗ್ಲಾಸ್ ಮೇನ್ ಥಿಂಗು, ಸೈಡಲ್ಲಿ ನಮಗೆ ಸ್ಪೆನ್ಸ್ ಕೊಟ್ಟವ್ರು. ಆ ಥರ ಏನು ನಮಗೇನಂದ್ರೆ ಇಶ್ಯೂ ಏನು ಬರೋಲ್ಲ. ಓಕೆನಾ, ಬೇಜಾರು ಅನ್ಸಲ್ಲ, ಏನು ಗುರು ಹಿಂಗೈತೆ ಅಂತಂಬೋದು ಏನು ಅನ್ಸಲ್ಲ. ಓಕೆ, ನಮಗೆ ಇದ್ರ ಮೇಲೆ ನಮಗೆ 3 wheels ಕೊಟ್ಟವ್ರೆ. 3 wheels ಅಂದರೆ ನಾವೇನಂತಂದರೆ ಇದನ್ನು ನಾವು ಇವೆರಡು ಸೈಡ್ ವೀಲ್ಸ್ ಇದಾವಲ್ಲ, ನೋಡ್ಕೋಬೋದು. ಇವೆರಡು ಸೈಡ್ ವೀಲ್ಸ್ ಇದಾವಲ್ಲ. ಸೊ ಇವು ಬಂದ್ಬಿಟ್ಟು ನಮಗೆ ಹಿಂದೆ ಮುಂದೆ ನಮಗೆ ಅಂತ ಅಡ್ಜಸ್ಟಬಲ್ ಮಾಡುತ್ತೆ. 2 ಇದಾವಲ್ಲ, 2 ಇದಾವಲ್ಲ. ಸೊ ನೋಡಿಸ್ತೀನಿ ನಿಮಿಷ. ನಮಗೆ 2 ಇವು ಗ್ಲಾಸಸ್ ಇದಾವಲ್ಲ, ಇವೇನಂತಂದ್ರೆ ನಮಗೆ ಅಡ್ಜಸ್ಟಬಲ್ ಮಾಡ್ಕೋಬೋದು ಹಿಂದೆ ಮುಂದೆ. ನೋಡ್ತಾ ಇದ್ದಾರೆ ನೀವು. ಓಕೆ, ನೋಡ್ಕೋಬೋದು ಈ ರೀತಿಲಿ ಅಡ್ಜಸ್ಟಬಲ್ ಮಾಡ್ಕೋಬೋದು. ನಮಗೆ ಸೆಂಟ್ರ್ ಇನ್ನೊಂದು ವೀಲ್ ಇರುತ್ತೆ. ಆ ವೀಲ್ ಬಂದ್ಬಿಟ್ಟು ಏನಂತಂದರೆ ನಮಗೆ ಸೈಡು ಅಕ್ಕಪಕ್ಕಕ್ಕೆ ನಾವೇನಂತಂದ್ರೆ ಅಡ್ಜಸ್ಟಬಲ್ ಮಾಡ್ಕೋಬೋದು, ಒಂದು ನಮ್ಮ ಕಣ್ಣಿಗೆ ತಕ್ಕಂಗೆ ಆ ರೀತಿಲಿ. ಓಕೆನಾ, ಈ ರೀತಿಲಿ. ಸೊ ಈ ರೀತಿ ಇರುತ್ತೆ ನಮಗೆ ಇದು ಎಂಟ್ರೆನ್ಸ್ ಈ ಥರ ಇರುತ್ತೆ. ನಮಗೆ ಚೆನ್ನಾಗೈತೆ ಬಿಲ್ಡ್ ಕ್ವಾಲಿಟಿ ಅನ್ನೋ ನಮಗೆ ಬೇಜಾರು ಅಂತ ಅನಿಸಿಲ್ಲ. ಕ್ವಾಲಿಟಿ ಈ ಲೆವೆಲ್ಗೆ ಒಂದು ಇದನ್ನು ಕೊಟ್ಟಿರೋ ದೊಡ್ಡ ಲೆಕ್ಕ.
ನಾನು ನಿಜವಾಗ್ಲೂ ಇದ್ರಲ್ಲಿ ಮೇಡ್ ಇನ್ ಚೈನಾ ಅಂತ ಹಾಕಿರಲ್ಲ, ಅದೇ ಬೇಜಾರು ಅನಿಸಿದ್ದು ನನಗೆ. ಓಕೆನಾ, ಈ ರೀತಿಲಿ. ಸೊ ಈ ರೀತಿ ಇರುತ್ತೆ ಎಂಟ್ರೆನ್ಸ್. ಆಲ್ರೆಡಿ ಎಲ್ಲ ಬಂದ್ಬಿಟ್ಟು ನಮಗೆ 2 days ಆಯ್ತು ಯೂಸ್ ಮಾಡೋದಕ್ಕೆ. ನಾನು ಯಾವುದೇ ರೀತಿಯಲ್ಲಿ ನನಗೇನು ಪ್ರಾಬ್ಲಮ್ಸ್ ಬಂದಿಲ್ಲ. ಜಸ್ಟ್ ನೋಡ್ಬೋದು ಯಾವ ಥರ ಹಾಕ್ಕೊಂತೀವಿ. ಓಕೆ, ಯಪ್ಪ ಈ ರೀತಿ ಕಾಣಿಸುತ್ತೆ. ಬೇಕಾದ್ರೆ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ಸ್ಟಾಪ್ಸ್ ಇದಾವಲ್ಲ, ಇದಕ್ಕಿತ್ತು ನಾವು ಅಡ್ಜಸ್ಟ್ ಮಾಡ್ಕೊಂಡು ಈ ರೀತಿಲಿ ನಮಗೆ ಮೊಬೈಲ್ ಬೇಕಾದ್ರೆ ಇಟ್ಕೊಂಡ್ರೆ ಫಸ್ಟಿಗೆ ಇನ್ಸರ್ಟ್ ಮಾಡಿ ನಾವೇನಂತಂದರೆ ಇದನ್ನು ಈ ರೀತಿಲಿ. ಓಕೆನಾ, ನಾವು ಜಸ್ಟ್ ಪ್ರೆಸ್ ಮಾಡಿದ್ರೆ ಬಂದುಬಿಡುತ್ತೆ. ಆಮೇಲೆ ಬೇಕಂದ್ರೆ ನಾವು ಈ ರೀತಿಲಿ ಇನ್ಸರ್ಟ್ ಮಾಡ್ಕೊಂಡು ನಾವು ನೋಡ್ಬೋದು. ಓಕೆನಾ, ಅಷ್ಟೊಂದು ನಮಗೆ ಒಂಥರ 3D ಎಲ್ಲಿ ಕಾಣಿಸುತ್ತೆ ಅಂತ ಹೇಳೋದಕ್ಕಾಗಲ್ಲ. ನಿಜವಲ್ಲ ಅಷ್ಟೊಂದೇನು ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ಅಂತ ನೋಡ್ಕೊಬೋದು ನೀವು. ಹೆವಿಯಾಗಿ ಒಂದು 15 minutes ನೋಡಿಬಿಟ್ಟು ಅಂದ್ರೆ ಆಯಿತು, ಕಣ್ಣೇನು ಲಿಂಗ್ ಆಗ್ತದೆ, ಮಂಜು ಆಗ್ತದೆ ಅಂತ ಅನ್ಸೋದು ನಿಮಗೆ. ಹಂಗೆ ಅನ್ಸೋದು ನಿಜವಾಗ್ಲೂ ಒಂದು ರೀತಿಲಿ ಒಂದು ಲೆವೆಲಿಗೆ. ಓಕೆನಾ, ಓಕೆ, ಒಂದು ಈ ಬಡ್ಜೆಟ್ನಲ್ಲಿ ಅಂತ ಈ ಥರ VR ಹೆಡ್ಸೆಟ್ ಸಿಗೋದು ಭಾಳ ರೇರು. ಪರವಾಗಿಲ್ಲ, ಬಟ್ ನೀವು ಹೆವಿಯಾಗಿ ನೋಡೋಂಗಿಲ್ಲ. ಓಕೆ, ಒಂದು 1/2 hour ನೋಡಿಬಿಟ್ರೆ ಒಂಥರ ಕಣ್ಣು ಬರೋದು, ತಲೆನೋವು ಬರೋದು, ಆ ರೀತಿಯಲ್ಲಿ ಇರುತ್ತೆ. ಎಸ್ಪೆಷಲಿ ಯಾರು ಸ್ಪೆಟ್ಸ್ ಯೂಸ್ ಮಾಡ್ತಿರ್ತಾರೆ ಅವ್ರಿಗೆ ಬಂದ್ಬಿಟ್ಟು ಹೆವಿಯಾಗಿ ಬೀಳುತ್ತೆ ಪ್ರಭಾವ ಇದು. ಸೊ ಅದಕ್ಕಾಗಿ ಏನಂತಂದರೆ ಈ ರೀತಿಲಿರುತ್ತೆ. ಪರವಾಗಿಲ್ಲ, ನಿಮಗೆ ಸೌಂಡು ಎಲ್ಲ ರೀತಿ ಚೆನ್ನಾಗಿರುತ್ತೆ. ಬಟ್ ಏನಂತಂದರೆ ನೀವು ಇದನ್ನು ಯೂಸ್ ಮಾಡೋಕ್ಕಂದ್ರೆ VR ರೀತಿಲಿ ಯೂಸ್ ಮಾಡೋಕ್ಕಂದ್ರೆ ನಿಮ್ಗೆ ಒಂದು ಅಪ್ಲಿಕೇಶನ್ ಇರುತ್ತೆ. ಯೂಸರ್ ಮ್ಯಾನ್ನಲ್ಲಿ ನಿಮ್ಗೆ ಏನಂತಂದರೆ ಒಂದು ಅಪ್ಲಿಕೇಶನ್ ಇರುತ್ತೆ, ಜಿಯೋ ಇಂಪ್ರೆಸಿವ್ ಅಂತ. ಸೊ ನಿಮ್ಗೆ ಆಲ್ರೆಡಿ ಕಾಣಿಸುತ್ತೆ, ನೋಡ್ಕೋಬೋದು. ಓಕೆ, ನೀವು ಅದನ್ನು ಜಸ್ಟ್ ಇನ್ಸ್ಟಾಲ್ ಮಾಡಿದ ತಕ್ಷಣ ನೋಡಿಸ್ತೀನಿ ಇವಾಗೆ. ಸೊ ನೋಡಿಸ್ತೀನಿ, ಒಂದು ನಿಮಿಷ. ಜಿಯೋ ಇಂಪ್ರೆಸಿವ್ ಅಂತ ಇರುತ್ತೆ. ಸೊ ನಮಗೆ ಎಂಟ್ರೆನ್ಸ್ ಬಂದ್ಬಿಟ್ಟು ಈ ಥರ ಇರುತ್ತೆ. ನಮಗೆ ಜಿಯೋ ಡೈವ್ ಅಂತ ಇನ್ನೊಂದು ಜಿಯೋ ಗ್ಲಾಸಸ್ ಅಂತ ಐತೆ. ಜಿಯೋ ಡೈವ್ ಬಂದ್ಬಿಟ್ಟು ಇದ್ರ ಹೆಸರು ಜಿಯೋ ಡೈವ್ ಅಂತ. ಇನ್ನೊಂದು ಜಿಯೋ ಗ್ಲಾಸಸ್, ಅದನ್ನು ನಾವು ಬರ್ತೈತೆ ಮುಂದೆ ಕಮ್ಮಿಂಗ್ ಸೋನ್ ಅಂತ ಹಾಕವ್ರೆ, ಬರುತ್ತೆ. ನಾ ಕೆಲವೇ ದಿನದಲ್ಲಿ ನಾನು ಅನ್ಸಿದ ಮಟ್ಟಿಗೆ. ಓಕೆನಾ, ಈ ಜಿಯೋ ಡೈವ್ ನಾವು ಕ್ಲಿಕ್ ಮಾಡಿದ ತಕ್ಷಣ ಅದು ಆಲ್ರೆಡಿ ವಾಚ್ ಆ್ಯಂಡ್ ಜಿಯೋ ಡೈವ್ ಅಂತ ಇರುತ್ತೆ. ನಾನು ಕ್ಲಿಕ್ ಮಾಡಿದ ತಕ್ಷಣ ಓಕೆನಾ ಎಲ್ಲ ಅಡ್ಜಸ್ಟಬಲ್ ಎಲ್ಲ ಕೇಳುತ್ತೆ. ಅವಾಗ ನೀವಂತಂದರೆ ಜಸ್ಟ್ ಇನ್ಸೆಟ್ ಮಾಡ್ಕೋಬೋದು. ಅವ್ರು ಹೇಳ್ತಾರೆ ಯೂಸ್ ಅಂತ, ನೀವು ಹೇಳ್ತೀವಿ ನೋಡಿ. ಫಸ್ಟ್ ಬಂದುಬಿಟ್ಟು ನೀವು ಇದಿರ್ತಲ್ಲ, ಅದು ಪೌಚ್ ರಿಮೂವ್ ಮಾಡಿ ಮಿನಿ ಮೊಬೈಲು ಹಿಂದೆಲ್ಲ ಕಿತ್ತರ್ಕೊಂಡು ಹೋಗ್ಬಿಡೋದು. ಸೊ ಜಸ್ಟ್ ಏನಂತಂದರೆ ಈ ರೀತಿಲಿ ಇನ್ಸೆಟ್ ಮಾಡಬೇಕು. ಓಕೆನಾ, ಇಲ್ಲಿರುತ್ತೆ ಒಂದು ಆ ಸ್ಟ್ರಾಪ್ ಒಳಗಡೆ, ಇದು ಜಸ್ಟ್ ಇನ್ಸೆಟ್ ಮಾಡಿ ಈ ಥರ ಇಕ್ಬೇಕು. ಓಕೆನಾ, ಈ ಥರ ಇಕ್ಕಿ ಈ ಥರ ಇಕ್ಬೇಕು. ಜಸ್ಟ್ ಏನಂತಂದರೆ ಹಿಂಗೆ ಪ್ರೆಸ್ ಮಾಡಿ ಇದನ್ನು, ಈ ಬಟನ್ ಇರುತ್ತಲ್ಲ, ಬಟನ್ನ ನೀವಂತಂದರೆ ಆಲ್ರೆಡಿ ಮ್ಯಾಚ್ ಸ್ಟಾರ್ಟ್ ಆಯಿತು. ನೋಡೋಣ ಯಾವ ಥರ ಐತೆ ಎಕ್ಸ್ಪೀರಿಯನ್ಸ್. ಇದ್ರ ಕೆಳಗೆ ಒಂದು ಎಕ್ಸ್ಟ್ರಾ ಬಟನ್ ಇರ್ತೈತೆ, ಅದೇನು ವರ್ಕ್ ಮಾಡ್ತಾನೆ ನಿಜವಾಗ್ಲೂ ಗೊತ್ತಿಲ್ಲ. ಇಲ್ಲೊಂದು ಎಕ್ಸ್ಟ್ರಾ ಬಟನ್ ಇದೆ, ನೋಡ್ಕೋಬೋದು. ಇದೇನೋ ವರ್ಕ್ ಮಾಡ್ತಾನೆ, ಅಷ್ಟೊಂದು ಎಕ್ಸ್ಟ್ರಾ ಗೊತ್ತಾಗಲಿಲ್ಲ ನನಗೆ. ಸೊ ಆಲ್ರೆಡಿ ಎಲ್ಲ ರೀತಿಯಲ್ಲಿ ಟ್ರೈ ಮಾಡಿದೆ. ನಿಮಿಷ, ಇದು ಅರ್ಥ ನೋಡಿಬಿಡು, ಒಂದ್ಸರಿ ಎಕ್ಸ್ಪ್ಲೇನ್ ಮಾಡಿಬಿಡು. ಓಕೆನಾ, ಅಷ್ಟೊಂದೇನು ಅಗ್ರೆಸಿವ್ ಆಗಿ ಅಂತ ಅನ್ಸಲ್ಲ. ಒಂಥರ ಮೊಬ್ಬು ಟೆಕ್ಸ್ಚರ್ಸ್ ಅಷ್ಟೊಂದು ನೆಟ್ಟಾಗಿ ಕಾಣಿಸಲ್ಲ. ಓಕೆ, ಒಂದು ಲೆವೆಲಲ್ಲಿ ಓಕೆ, ಅಷ್ಟೊಂದು ಏನಿಲ್ಲ. ಇವಾಗ ಅರ್ಥ ಆಯ್ತು ನನಗೆ. ಅದರಲ್ಲಿ ಒಂದು ಕ್ರೌಸರ್ ಅಂದರೆ ನಮಗೆ ಮೌಸ್ ಕ್ರೌಸರ್ ಬಂದಂಗೆ ಬರ್ತಾರೋ ಸೇಮ್ ಆ್ಯಸ್ ಇಟ್ ಈಸ್ ಅಂತಂದರೆ ಇದರಲ್ಲಿ ಒಳ ಡಿಸ್ಪ್ಲೇ ಬರ್ತಾವೆ. ಬಂದಾಗ ಇಲ್ಲಿ ಎಕ್ಸ್ಟ್ರಾ ಬಟನ್ ಇರುತ್ತೆ, ಆ ಬಟನ್ನ ಕ್ಲಿಕ್ ಮಾಡಿದ್ರೆ ಅದು ಓಕೆ ಆಗುತ್ತೆ. ಸೊ ಇದ್ರ ಕಾನ್ಸೆಪ್ಟ್, ಬಟನ್ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತ ಅನ್ಕೊಂಡೆ. ಸೊ ಇವಾಗ ಅರ್ಥ ಆಯಿತು, ಪುಣ್ಯ. ಸೊ ಈ ರೀತಿ ನಮಗಂತೂ ಎಕ್ಸಾಕ್ಟ್ಲಿ ನಮಗೇನು VR ಎಕ್ಸ್ಪೀರಿಯನ್ಸ್ ಏನಿಲ್ಲ. ಜಸ್ಟ್ ಏನು ಥಿಯೇಟ್ರಾಗಿ ಕೂತ್ಕೊಂಡು ನೋಡ್ತಿರ್ತಾರಲ್ಲ ಆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಬಿಟ್ಟು ಏನಿಲ್ಲ. ಇದರಲ್ಲಿ ಸುತ್ತಮುತ್ತ ಜನಗಳೊಂದು ಆ್ಯಡ್ ಮಾಡಿದರೆ ಚೆನ್ನಾಗಿರ್ತೈತೆ ಐ ಥಿಂಕ್, ಬಟ್ ಅದನ್ನ ಆ್ಯಡ್ ಮಾಡಿಲ್ಲ. ಸೊ ಈ ರೀತಿ ನಾವು ವರ್ಕ್ ಮಾಡುತ್ತಿದ್ದು ಜಿಯೋ ಡೈವು. ನನಗೇನು ಅಷ್ಟೊಂದು ಲೈವ್ ಮ್ಯಾಚ್ ನೋಡಿದ್ದೀನಿ ಗುರು ಅಂಬೋದು ನನಗೇನು ಅನಿಸಲಿಲ್ಲ. ಜಸ್ಟ್ ಏನಂತಂದರೆ ಓಕೆ, ಅದಕ್ಕಿಂತ ಜಾಸ್ತಿ ಏನಿಲ್ಲ ಇದು. ಓಕೆನಾ. ಸೊ ಈ ರೀತಿ ಇರುತ್ತೆ ನಮಗೆ ಜಿಯೋ ಲೈವ್ ಎಕ್ಸ್ಪೀರಿಯನ್ಸು. ಓಕೆ, ಇದನ್ನು ತಗೋಬೋದಾ ಅಂತ ನೀವು ಕೇಳೋದಾದರೆ ಐ ಥಿಂಕ್ ಬೇಡ ಅಂತ ಅನಿಸುತ್ತೆ ನನಗೆ. ಯಾಕಂತಂದರೆ ಇದು ನಾವು ಕಂಟಿನ್ಯೂಸ್ಲಿ ನಾವೇನು ಯೂಸ್ ಮಾಡಲ್ಲ. ನಾವೇನು ಮ್ಯಾಚ್ ಟೈಮಲ್ಲಿ ನೋಡ್ಬೋದು. ನೀವು ಹೆವಿ ಹಬ್ಬ ಅಂದರೆ ಒಂದು 20-30 ನಿಮಿಷ ನೋಡ್ಬೋದು, ಅದಕ್ಕಿಂತ ಜಾಸ್ತಿ ಏನು ನೋಡೋ ಆಗಿಲ್ಲ ನೀವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಯಾಕಂದರೆ ಕಣ್ಣು ಫುಲ್ ಇದು ಬಿಡ್ತಾವೆ. ಯಾರು ಫಸ್ಟ್ ಆಫ್ ಆಲ್ ಸ್ಪೆಟ್ಸ್ ಯೂಸ್ ಮಾಡ್ತಾರೆ ಅವ್ರಿಗೆ ನಿಜವಾಗ್ಲೂ ಹೆವಿ ಕಾಟ ಬರುತ್ತೆ. ಅಷ್ಟೊಂದು ಕ್ಲಿಯರಿಟಿ ಸಹ ಇಲ್ಲ ನಿಜ ಹೇಳ್ಬೇಕಂದ್ರೆ. ಓಕೆನಾ. ಸೊ ಓಕೆ ಬಿಟ್ಟು ಇನ್ನೇನಿಲ್ಲ. ಸೊ ಈ ರೀತಿ ನಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ಗಳು, ನಾನೇನೇನು ಇದ್ರ ಮೇಲೆ ಕಕ್ಷೆನಿಲ್ಲ, ಇದ್ದದ್ದು ಡೈರೆಕ್ಟಾಗಿ ಹೇಳ್ತಿದ್ದೀನಿ. ಸೊ ಈ ರೀತಿ ಇರುತ್ತೆ ನನಗೇನು ಎಕ್ಸ್ಪೀರಿಯನ್ಸ್. ಅಷ್ಟೊಂದು ಏನು ಅಗ್ರೆಸಿವ್ ಆಗಿ ಅನಿಸಲ್ಲ, ಪರವಾಗಿಲ್ಲ. ಒಂದು ಸ್ವಲ್ಪ ಇದ್ರೆ ಚೆನ್ನಾಗಿರ್ತಿದ್ರಲ್ಲ. ನಮ್ಗೆ ಏನಂತಂದರೆ ಎಕ್ಸ್ಟ್ರಾ ಒಂಥರ ಇದಿಷ್ಟೆಲ್ಲ ಪ್ಲಾಸ್ಟಿಕ್ಕು ನೋಡೋಕ್ಕೆ ಅಂದರೆ ಇವೆರಡೇ ನಮಗೆ ಗ್ಲಾಸ್ ವರ್ಕ್ ಆಗಿದ್ದೀನಿ, ಯಾವಿಲ್ಲ ಇದರಲ್ಲಿ ಅಷ್ಟೊಂದು. ಸೊ ಈ ರೀತಿಲಿರುತ್ತೆ. ಇದ್ರ ಬಗ್ಗೆ ನನಗೆ ಕಂಪ್ಲೀಟ್ ಇನ್ಫಾರ್ಮೇಷನು. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತಂತ ಕೆಳಗೆ ಕಾಮೆಂಟ್ನೇ ತಿಳಿಸೋಕೆನಾ. ಇದು ಸಹ ನಮಗೆ ಅಂತಂದರೆ ನಾವು ಮೂವೀಸ್ ಸಹ ನೋಡ್ಬೋದು ಅನ್ಕೊಂಡೆ. ಯೂಟ್ಯೂಬ್ನಲ್ಲಿ VR ಮೂವೀಸ್ ಭಾಳಷ್ಟು ನಾನು ಸರ್ಚ್ ಮಾಡಿದೆ. ಆವಾಗ ಏನಂತಂದರೆ ಒಂದು ಸೈಡ್ ಈ ಸೈಡ್ದು ನಮ್ಗೆ ಏನಂತಂದ್ರೆ ನೆಟ್ಟಗೆ ಕಾಣಿಸ್ತೀವಿ, ಈ ಸೈಡ್ ನೆಟ್ಟಗೆ ಕಾಣಿಸೋದು. ಎಲ್ಲ ಅಡ್ಜಸ್ಟಬಲ್ ಮಾಡಿ ನೋಡ್ಕೊಂಡೆ. ಫಸ್ಟ್ ಆಫ್ ಆಲ್ ಅದರಲ್ಲೇ ಅದು ವೀಡಿಯೋಸ್ನಲ್ಲೇ ನಟಿ ಅಂತಂದರೆ VR ನೋಡಿಸ್ಲಿಲ್ಲ. ಯೂಟ್ಯೂಬಲ್ಲಿ ನೋಡಿಸುತ್ತೆ, ಅದು ಒಂದು ಸೈಡೇ ಸ್ಕ್ರೀನ್ ಕಾಣುತ್ತೆ, ಇನ್ನೊಂದು ಸೈಡ್ ನೋಡಿಸ್ತಿಲ್ಲ. ಸೊ ಅಷ್ಟೇ ನೋಡಿ, ಇದೆ VR ಎಕ್ಸ್ಪೀರಿಯನ್ಸ್ ಆಗ್ಬೋದು. ಅಷ್ಟೊಂದು ನನಗೇನು ಅಗ್ರೆಸಿವ್ ಆಗಿ ಅನಿಸ್ಲಿಲ್ಲ. ಓಕೆ, ಪರವಾಗಿಲ್ಲ. ಇಲ್ಲ ಒಂದ್ಸರಿ ಟೆಸ್ಟ್ ಮಾಡಬೇಕು ಅಂತಂದ್ರೆ ಮಾತ್ರ ನೀವು ತರಿಸ್ಕೋಬೇಕು.
ಬಿಟ್ಟು ಇನ್ನೇನಿಲ್ಲ ಕತೆ. ಸೊ ಈ ರೀತಿ ಅಂತಂದರೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನು, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತಂತ ಕೆಳಗೆ ಕಾಮೆಂಟ್ನೇ ತಿಳಿಸಿ, ಓಕೆನಾ. ವಿಡಿಯೋಸ್ಟಾರ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ನಮ್ಮ ಟೆಕ್ ಮೊಮೆಂಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಥರ ಫೀಲ್ ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ಅನ್ಬಿಟ್ಟು ಟ್ರೈ ಮಾಡ್ತಾನೆ ಇರ್ತೇನೆ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್ ನಾವು.